ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಓಪ್ ಯು ಆರ್ ಡೂಯಿಂಗ್ ಗುಡ್. ಸೊ ನಾನಿವತ್ತು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಹಾಗೆ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಸೊ ಇಟ್ಸ್ ಬೀನ್ 2 years ಸಿನ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಅಟ್ ಇನ್ಫೋಸಿಸ್. ನಾನು ಕೆಲಸ ಮಾಡಲಿಕ್ಕೆ ಶುರು ಮಾಡಿ 2 ವರ್ಷಗಳಾಯಿತು. ಹಾಗೆ ನಮ್ಮ ಮದುವೆ ಆಗಿ 2.5 ವರ್ಷಗಳಾಯಿತು. ಸೊ ನನ್ನ BCom ಗ್ರಾಜ್ಯುಯೇಷನ್ ಮುಗಿತಿದ್ದ ಹಾಗೆ ನನ್ನ ಮದುವೆ ಆಯಿತು. ಸೊ ನನ್ನ ಮದುವೆ ಆದಾಗ ಕೆಲವರಿಂದ ಕೆಲವೊಂದು ವಿಷಯಗಳನ್ನ ನಾನು ಕೇಳ್ಪಟ್ಟೆ. ಏನಪ್ಪ ಅಂದರೆ, ಅಶ್ವಿನ್ ಇದು ಮದುವೆ ಆಗೋಯ್ತು, ಇನ್ನು ಅವಳು ಯಾವುದೇ ಎಜುಕೇಷನ್ ಕಂಟಿನ್ಯೂ ಮಾಡಲ್ಲ, ಯಾವ ಕೆಲಸಕ್ಕೂ ಹೋಗಲ್ಲ, ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲಿರ್ತಾಳೆ ಅಂತ. ಮದುವೆ ಆಗ್ತಿದ್ದಾಗೆ ಹೆಣ್ಮಕ್ಳು ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ದಟ್ ಈಸ್ ನಾಟ್ ಓನ್ಲಿ ಅವರ್ ಲೈಫ್. ಮ್ಯಾರೇಜ್ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಮ್ಯಾರೇಜ್ ಇಸ್ ನಾಟ್ ಅ ಲೈಫ್ ಅಲ್ವಾ? ಸೊ ಐ ಡಿಸೈಡೆಡ್ ಟು ಕಂಟಿನ್ಯೂ ಮೈ ಎಜುಕೇಷನ್. ಸೊ ಮದುವೆ ಆಗ್ತಿದ್ದಾಗೆ ನಾನು MCom ಮಾಡಲಿಕ್ಕೆ ಅಂತ ಜಾಯ್ನ್ ಆದೆ. ಜೊತೆಗೆ BCom ಗ್ರಾಜ್ಯುಯೇಷನ್ ಮೇಲೆ ನನಗೆ ಇನ್ಫೋಸಿಸ್ನಲ್ಲಿ ಜಾಬ್ ಸಹ ಆಯಿತು. ಸೊ ಒಂದೇ ಟೈಮ್ನಲ್ಲಿ ನಾನು ನನ್ನ ಎಜುಕೇಷನ್ನು ಸಹ ಕಂಟಿನ್ಯೂ ಮಾಡ್ತಾ ಇದ್ದೆ, ಆಫೀಸ್ ವರ್ಕ್ನು ಸಹ ಮಾಡ್ತಾ ಇದ್ದೆ. ಜೊತೆಗೆ ಆಸ್ ಅ ಡಾಟರ್ ಇಂದ ಮನೆಯಲ್ಲಿ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಹೌಸ್ ಹೋಲ್ಡ್ ವರ್ಕ್ಸ್ ಏನಿದೆ, ನಾನು ಅದನ್ನು ಮಾಡ್ತಾ ಇದ್ದೆ. ಸೊ ಐ ಬ್ಯಾಲೆನ್ಸ್ಡ್ ಎವ್ರಿಥಿಂಗ್ ಇನ್ ಅ ಸಿಂಗಲ್ ಟೈಮ್. ಸೊ ಇವತ್ತು ಅವಳು ಏನೂ ಮಾಡಲ್ಲ, ಅವಳ ಕೈಲಿ ಏನೂ ಆಗಲ್ಲ ಅಂತ ಹೇಳಿದವರು ಏನೂ ಮಾಡದೆ ಮನೆಯಲ್ಲಿ ಕೂತಿರೋದನ್ನ ನಾನು ನೋಡ್ತಾ ಇದ್ದೀನಿ. ಇಟ್ಸ್ ಓಕೆ, ನಿಮ್ಮಂಥವ್ರು ಇರಬೇಕು, ಆವಾಗಲೇ ನಮ್ಮಂಥವ್ರು ಏನಾದರೂ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ನಿಮ್ಮ ಥರ ಸೋಂಬೇರಿಗಳಾಗಿ ಮನೆಯಲ್ಲೇ ಕೂತ್ಕೊಂಡ್ಬಿಡ್ತಿದ್ವೋ ಏನೋ. ಇದನ್ನ ನಾನೇನೋ ಜಂಬದಿಂದನೋ ಅಥವಾ ನಾನು ಅಂದವ್ರಿಗೆ ಅಣಗಿಸ್ಲಿಕ್ಕೂ ಹೇಳ್ತಾ ಇಲ್ಲ. ಬೇರೆಯವ್ರಿಗೆ ನೀವು ಕಮೆಂಟ್ ಮಾಡೋ ಮೊದಲು ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಲೈಫ್ ಹೇಗಿದೆ ಅಂತ ಮೊದಲು ನೋಡ್ಕೋಬೇಕು, ಆಮೇಲೆ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡಬೇಕು. ಸೊ ನಾನು ಹೇಳೋದೇನಂದ್ರೆ, ಎವ್ರಿ ಗರ್ಲ್ಸ್ ಹ್ಯಾವ್ ದರ್ ಓನ್ ಡ್ರೀಮ್ಸ್. ನಿಮ್ಮ ಕನಸುಗಳಿಗೆ ರೆಕ್ಕೆ ಕಟ್ಟೋ ಮೊದಲನೇ ವ್ಯಕ್ತಿ ನೀವೇ ಆಗಿರಬೇಕು. ಯು ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್ ಫಸ್ಟ್. ಸೊ ನನ್ನ ಕೈಲೇನೂ ಆಗಲ್ಲ, ನಾನು ಮನೆ ಕೆಲಸ ಮಾಡ್ಕೊಂಡು ಎಜುಕೇಶನ್ ಕಂಟಿನ್ಯೂ ಮಾಡೋಕ್ಕಾಗುತ್ತಾ, ನನಗೆ ಆಫೀಸ್ ವರ್ಕ್ ಮಾಡೋಕ್ಕಾಗುತ್ತಾ ಅಂತ ನಿನ್ನ ಬಗ್ಗೆ ನೀನೇ ಡೌಟ್ ಪಟ್ರೆ ನಿನ್ನ ಸರೌಂಡಿಂಗ್ಸ್ನಲ್ಲಿರೋರು ನಿನ್ನ ಬಗ್ಗೆ ಅದನ್ನೇ ಯೋಚನೆ ಮಾಡ್ತಾರೆ. ಸೊ ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್ ಟು ಡೂ ಸಮಥಿಂಗ್. ನನ್ನ ಕೈಲೆಲ್ಲ ಆಗುತ್ತೆ, ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ನೀನು ಮೆಂಟಲಿ ಪ್ರಿಪೇರ್ ಆದಾಗ ಅಷ್ಟೇ ಯು ವಿಲ್ ಕ್ರಿಯೇಟ್ ಯುವರ್ ಓನ್ ಐಡೆಂಟಿಟಿ. ಥಿಂಕ್ ಲೈಕ್ ದಿಸ್, ಯು ಕ್ಯಾನ್ ಸಿ ದ ಮ್ಯಾಜಿಕ್. ಅಫ್ಕೋರ್ಸ್ ಇದನ್ನೆಲ್ಲ ಮಾಡಬೇಕಂದ್ರೆ ಯು ನೀಡ್ ಅ ಸಪೋರ್ಟಿವ್ ಪಾರ್ಟ್ನರ್. ಲಕಿಲಿ ಐ ಗಾಟ್ ಹಿಮ್.